ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ 25 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಕೇವಲ 11ನೇ ಕಂತಿನ ಮಾತ್ರ ಅಲ್ಲ ಕಣ್ರಿ, 9ನೇ ಕಂತು, 10ನೇ ಕಂತು, 11ನೇ ಕಂತು ಟೋಟಲ್ ಆಗಿ 6,000 ಅಮೌಂಟ್ ಕೂಡ ಜಮಾ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ 9ನೇ ಕಂತಿನ ಇಟ್ಕೊಂಡು 11ನೇ ಕಂತಿನವರೆಗೆ ಬಹಳಷ್ಟು ಡಿಲೇ ಆಗಿದೆ, ಯಾರಿಗೂ ಕೂಡ ಅಮೌಂಟ್ ಹೋಗ್ತಾ ಇಲ್ಲ. ಈ ಕಡೆಗೆ 11ನೇ ಕಂತು 10ನೇ ಕಂತು ಅಂತರೂ ಇಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಅಮೌಂಟ್ ಹಾಕೋದು ಬಿಡೋದು ಅವ್ರಿಗೆ ಗೊತ್ತಾಗಿಲ್ಲ. ಅವರು ಕೂಡ ತುಂಬಾ ಬ್ಯುಸಿಯಾಗಿರುತ್ತೆ ಒಂದು ರಾಜ್ಯ ಸರ್ಕಾರದವರು. ಮತ್ತು ಇಲ್ಲಿ ನೋಡ್ಬೋದು ಎಲೆಕ್ಷನ್ ಟೈಮ್ನಲ್ಲಿ ಹಾಕೋದೋ ಬೇಡೋ ಇದು ಕೂಡ ಒಂದು ಪ್ರಾಬ್ಲಮ್ ಉಂಟಾಗ್ತಾ ಇತ್ತು. ಗ್ಯಾರಂಟಿ ಯೋಜನೆಗಳನ್ನೇ ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಸಾಗ್ತಾ ಇತ್ತು, ಕಾಂಗ್ರೆಸ್ ಸರ್ಕಾರ. ಸೊ ಹಾಗಾದರೆ ಈ ಒಂದು ಯೋಜನೆಗಳಂತರೂ ಬಂದ್ ಆಗೋದಿಲ್ಲ. ಸ್ವತಃ ಸಿದ್ದರಾಮಯ್ಯನವರ ಘೋಷಣೆಯನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅವರೇ ಒಂದು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು, ಯಾವುದೇ ರೀತಿಯಾಗಿ ಈ ಯೋಜನೆಗಳು ಬಂದ್ ಆಗಲ್ಲ. ನಿಮಗೆ ಅಮೌಂಟ್ ಬರ್ತಾ ಇದೆ ಅಲ್ವೋ, ಯುವನಿಧಿನೂ ಕೂಡ ನಿನ್ನಿಲ್ಲ ಮೊನ್ನೆನೇ ಬಿಟ್ಟಿದೆ. ಮತ್ತು ಇಲ್ಲಿ ಯೂನಿಟ್ ಕೂಡ ಫ್ರೀಯಾಗಿ ತೊಗೋತಾ ಇದ್ದೀರಾ, ಒಂದು ಗೃಹ ಜ್ಯೋತಿ, ಮತ್ತು ಇಲ್ಲಿ ಒಂದು ಫ್ರೀ ಬಸ್ಸಲ್ಲಿ ಕೂಡ ಓಡಾಡ್ತಾ ಇದ್ದೀರಾ. ಸೊ ಹಾಗಾದರೆ ಈ ಎಲ್ಲ ಯೋಜನೆಗಳನ್ನು ಬಡಿತಾ ಇದ್ದೀರಾ, ಮತ್ತೆ ಹೇಗೆ ಬಂದಾಗತ್ತೆ ಅಂತ ಮಾಹಿತಿಯನ್ನು ಅವರೇ ಕೊಟ್ಟಿರುವಂಥದ್ದು. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಎಲ್ಲ ಗ್ಯಾರಂಟಿಗಳು ಸರಾಸರಿ ನಿಮ್ಮ ಒಂದು ಎಲ್ಲರಿಗೆ ಹೋಗ್ತಾನೆ ಇರುತ್ತೆ, ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಅಗತ್ಯವಿಲ್ಲ. ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳು ಇದ್ದೇ ಇರುತ್ತೆ. ಮತ್ತು ಮುಂದೆ ಏನಾದರೂ ಆಯ್ಕೆ ಆದರೂ ಸಹಿತ ಮತ್ತೆ ನಿಮಗೆ ಬರ್ತಾನೆ ಇರುತ್ತೆ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಆರ್ಥಿಕ ಪರಿಸ್ಥಿತಿನೂ ಕೂಡ ತಲೆ ಕೆಡಿಸ್ಕೋಬೇಡಿ, ಇದಕ್ಕಾಗಿಯೇ ನಾವು ತೆಗೆದಿಟ್ಟಿವಿ ಹಣವನ್ನು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ಒಂದು 25 ಜಿಲ್ಲೆಗಳಲ್ಲಿ ಯಾವ್ಯಾವ ಜಿಲ್ಲೆಗಳಿದ್ದಾವೆ, ಸೊ ಇದನ್ನು ನೀವು ಮೊದಲು ತಿಳ್ಕೊಳ್ಬೇಕು. ಯಾಕಪ್ಪ ಅಂದರೆ ಇದಕ್ಕೊಂದು ರೀಸನ್ ಇದೆ. ಸೊ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ಕಣ್ರಿ, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಇದೇನಪ್ಪ ದಿನೇ ದಿನೇ ಇದನ್ನೇ ಹೇಳ್ತೀರಾ ಅಂತ ಅನ್ಕೋಬಹುದು. ಅವ್ರು ದಿನೇ ದಿನೇ ಸ್ವಲ್ಪ ಜಿಲ್ಲೆಗಳಿಗೆ ಬಿಡ್ತಾನೆ ಇರೋದು ಅಲ್ವಾ. ಸೊ ಹಾಗಾದರೆ ಆ ಒಂದು ಜಿಲ್ಲೆಗಳನ್ನು ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ, ಮತ್ತು ಆ ಒಂದು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ತಾ ಇರಿ. ಯಾಕಪ್ಪ ಅಂದರೆ ನಿಮ್ಮ ಜಿಲ್ಲೆನೂ ಕೂಡ ಇರ್ಬೋದು, ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ತಾ ಇರುತ್ತೆ. 11ನೇ ಕಂತಿನ ಹಣಕ್ಕೆ ವೇಟ್ ಬಹಳಷ್ಟು ಜನ ಇದ್ದಾರೆ. ಮತ್ತು ಹಿಂದಿನ ಕಂತುಗಳು ಕೂಡ ಬಂದಿಲ್ಲವರು ಬಹಳಷ್ಟು ಜನ ಇದ್ದಾರೆ. ಸೊ ನನಗೆ ಕಮೆಂಟಲ್ಲಿ ಅದೇ ಬರ್ತಾ ಇರುತ್ತೆ ದಿನೇ ದಿನೇ. ಯಾಕಂದರೆ ಹಿಂದಿನ ಕಂತುಗಳು ಇನ್ನೂ ಕೂಡ ಬಂದಿಲ್ಲ ಸರ್, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ. ಸೊ ಹಾಗಾದರೆ ಏನು ಒಂದು ಯಾವ್ಯಾವ ಕಂತುಗಳು ಬಿಡುಗಡೆ ಆಗ್ತಾ ಇದ್ದಾವೆ 9, 10, 11. ಸೊ ಹಾಗಾದರೆ ನೋಡೋಣ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ. 25 ಜಿಲ್ಲೆಗಳನ್ನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ, ಕರೆಕ್ಟಾಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಈಗ ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಚಾಮರಾಜನಗರ, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾದರೆ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ, ಕಮೆಂಟಲ್ಲಿ ಹೇಳಿ. ಅಮೌಂಟ್ ಬಂದರೂ ಸಹಿತ ಹೇಳಿ, ಅಮೌಂಟ್ ಬಂದಿಲ್ಲಪ್ಪ ಅಂದರೂ ಸಹಿತ. ಟೋಟಲ್ ಆಗಿ ನಿಮಗೆ 9, 10, 11 ಕಂತುಗಳು ಬಂದಿಲ್ಲ ಅಂದರೆ 6,000 ಅಮೌಂಟ್ ಜಮಾ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತು 1ರಿಂದ 11ನೇ ಕಂತಿನವರೆಗೆ ಯಾವುದೇ ರೀತಿಯಾದಂತಹ ಕಂತುಗಳು ಪೆಂಡಿಂಗ್ ಉಳಿದಿರಲಿ, ಅಥವಾ ಈಗ ನೋಡಿ ಒಂದು 2-3 ಕಂತುಗಳು ಬಂದಿರುತ್ತೆ, ಮತ್ತೆ ಒಂದು ಸ್ವಲ್ಪ ಬಿಟ್ಟು 2-3 ಕಂತುಗಳು ಬಂದಿರುತ್ತೆ, ಮತ್ತೆ ಸ್ಟಾಪ್ ಆಗಿನೇ ಬಿಟ್ಟಿರುತ್ತೆ. ಸೊ ಅಂತಹ ಪರಿಸ್ಥಿತಿ ನಿಮಗೇನಾದರೂ ಬಂದಿದ್ದರೆ ಅಪ್ಲಿಕೇಶನ್ ಹಾಕಿ. ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು. ಮತ್ತೊಂದು ಸಾರಿ ಅರ್ಜಿಯನ್ನು ನೀವು ಸಲ್ಲಿಸ್ಬೋದಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ. ಸೊ ನೀವೇನಾದರೂ ತಿದ್ದುಪಡಿ ಮಾಡ್ಕೊಂಡಿರ್ತೀರ, ಈಗ ರೇಷನ್ ಕಾರ್ಡನ್ನು ಅಥವಾ ಆಧಾರ್ ಕಾರ್ಡು ಅದು ಇದು ಅಂತ ತಿದ್ದುಪಡಿ ಅಂತ ಮಾಡ್ಕೊಂಡಿರ್ತೀರ 100%. ಯಾವುದಾದ್ರೂ ಒಂದು ಬಹಳಷ್ಟು ಜನರು ತಿದ್ದುಪಡಿಯನ್ನು ಮಾಡ್ಕೊಂಡಿರ್ತೀರ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮತ್ತೊಂದು ಸಾರಿ ಅರ್ಜಿಯನ್ನು ಸಲ್ಲಿಸಿ. ಆ ಒಂದು ನೀವು ತಿದ್ದುಪಡಿ ಮಾಡ್ಕೊಂಡಿರುವ ಒಂದು ಏನು ತಿದ್ದುಪಡಿ ಮಾಡ್ಕೊಂಡಿರ್ತೀರ ಅದು ಇಲ್ಲಿ ಫೆಚ್ ಆಗಿರುತ್ತೆ, ಅಲ್ಲಿ ಮೇಲ್ಗಡೆ ಹೋಗಿ ಫೆಚ್ ಆಗಿರಲ್ಲ. ನೀವು ಅಪ್ಲಿಕೇಶನ್ ಆಗುವಾಗ ಒಂದು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸೇ ಬೇರೆ ಆಗಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ಅಂದರೆ ತಿದ್ದುಪಡಿ ಮಾಡ್ಕೊಳ್ಳಿರುವಾಗ ಒಂದು ಡಾಕ್ಯುಮೆಂಟ್ಸ್ ಚೇಂಜ್ ಆಗಿರುತ್ತೆ. ಸೊ ಹೀಗಾಗಿ ಇಲ್ಲಿ ಕೂಡ ಬೇರೆ ಅಲ್ಲಿ ಬೇರೆ ಆಗಿಬಿಟ್ಟು ಸೊ ನಿಮ್ಮದು ಅಪ್ಲಿಕೇಶನು ಒಂದು ರಿಜೆಕ್ಟ್ ಆಗಿಬಿಟ್ಟಿರುತ್ತೆ. ನಿಮ್ಗೆ ಬರುವಾಗೆ ಬಂದಿರುತ್ತೆ ಒಂದು ಅಮೌಂಟು, ನಂತರ ಒಂದು ರಿಜೆಕ್ಟ್ ಆಗಿಬಿಟ್ಟಿರುತ್ತೆ ಯಾವಾಗ ತಿದ್ದುಪಡಿ ಮಾಡ್ಕೋತೀರ ಆವಾಗ. ಸೊ ಅದಕ್ಕೋಸ್ಕರ ಮತ್ತೊಂದು ಸಾರಿ ಅಪ್ಲಿಕೇಶನ್ ಹಾಕಿದ್ರೆ ಮತ್ತೆ ನಿಮಗೆ ಕಂಟಿನ್ಯೂ ಆಗಿ ಬರುವಂತಹ ಸಾಧ್ಯತೆ ಬರುತ್ತೆ ಅಂತಾನೂ ಕೂಡ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಹೇಳಿದ್ದಾರೆ. ಮತ್ತು 1ನೇ ಕಂತು ಹಿಡ್ಕೊಂಡು ಯಾವುದೇ ರೀತಿಯಾದಂತಹ ಕಂತುಗಳು ಬಂದಿಲ್ಲ ಅಂತ ಅಂದರೆ ನಿಮಗೆ ಸೊ ನೀವೇನು ಮಾಡಬೇಕಪ್ಪ ಅಂದರೆ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು, ಮತ್ತೊಂದು ಸಾರಿ ನೀವು ಅರ್ಜಿ ಸಲ್ಲಿಸಲೇಬೇಕು, ಇನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. 1ನೇ ಕಂತು ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ಬಂದಿಲ್ಲ ಅಂದರೆ ನೀವು ಅದನ್ನೇ ಮಾಡಬೇಕು, ಮತ್ತೇನಿಲ್ಲ. ಇಲ್ಲಿ ನಿಮಗೆ ತಿಳಿಯುತ್ತೆ, ಅರ್ಥ ಆಗುತ್ತೆ. ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಬೇಕು. ಏನಾದರೂ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಷನ್ ಇದ್ದರೆ, ತಿದ್ದುಪಡಿ ಇದ್ದರೆ
ಇದ್ರೆ ಬೇಗನೆ ಮಾಡಿಸ್ಕೊಂಬಿಡಿ, ಅರ್ಜಿಯನ್ನು ಸಲ್ಲಿಸಿ. ಹಾಗಾದರೆ ನಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ತಿದೆ ಸರ್ ಅಂತ ನೀವು ಅನ್ಬೋದು. ಯಾವಾಗ ಬಿಡ್ತಾರೆ ಅದನ್ನು ಬಿಟ್ಟೇ ಇಲ್ಲ ಅಂತ ಮಾಹಿತಿ ಕೊಡ್ಬೋದು ನೀವು. ಹೌದು ವೀಕ್ಷಕರೇ, ಬಿಟ್ಟಿಲ್ಲ. ಎಲೆಕ್ಷನ್ ರಿಸಲ್ಟ್ ಆದ ಬಳಿಕ ಬಿಡ್ತೇವೆ ಅಂತ ಹೇಳಿದರು. ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನೇ ಹೇಳಿತ್ತು. ಸೊ ಇನ್ನೂವರೆಗೂ ಕೂಡ ಬಿಟ್ಟಿಲ್ಲ. ಸೊ ಬಿಟ್ಟ ಮೇಲೆ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡೆಫಿನೆಟ್ ಆಗಿ ಸ್ಪಾಟ್ ಅಲ್ಲಿನೇ ನಾನು ತಿಳಿಸ್ಕೊಡ್ತೀನಿ. ಏನು ನ್ಯೂಸ್ ಬರತ್ತಲ್ಲ ತಕ್ಷಣವೇ ಒಂದು ತಾಸು ಒಳಗಾಗಿನೇ ನಿಮ್ಗೆ ನ್ಯೂಸ್ ಬಂದಿರತ್ತೆ ನೋಡಿ. ಸೊ ಯಾಕಪ್ಪ ಅಂದರೆ ಈಗ ಬಿಡುವಂತಹ ಸಾಧ್ಯತೆ ಇದೆ. ಯಾಕಂದರೆ 1.5 ವರ್ಷ ಆಯಿತು, ಇನ್ನೂ ಕೂಡ ಬಿಟ್ಟಿಲ್ಲ. ಮತ್ತು ಒಂದು ಅಪ್ಲಿಕೇಶನ್ ಅಂತೂ BPL ಒಂದು ಅರ್ಜಿ ಸಲ್ಲಿಸಲಿಕ್ಕೆ 1.5 ವರ್ಷ ಆಯಿತು, ಇನ್ನೂ ಕೂಡ ಬಿಟ್ಟಿಲ್ಲ ಒಂದು BPL APL ಅಪ್ಲಿಕೇಶನ್ಗೆ. ಸೊ ಹಾಗಾದರೆ ಈಗ ಬಿಡುವಂತಹ ಚಾನ್ಸಸ್ ಇರುತ್ತೆ. ಒಂದು ವಾರದಲ್ಲಿ ಬಿಡ್ತೇವೆ ಅಂತ ಹೇಳಿದ್ರು, 2 ವಾರ ಆಗ್ಲಿಕ್ಕೆ ಬಂತು, ಇನ್ನೂ ಕೂಡ ಬಿಟ್ಟಿಲ್ಲ. ಸೊ ಈಗ ಬಿಡ್ಬೋದು ಅನಿಸುತ್ತೆ. ಬೇಗನೆ ಬಿಟ್ಟರೆ ನಾನು ಬೇಗನೆ ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಬೇಗನೆ ನಿಮಗೆ ಮಾಹಿತಿ ತಲುಪತ್ತೆ. ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡ್ಬಿಡಿ. ಸೊ ಹಾಗಾದರೆ ಇಷ್ಟು ಮಾಹಿತಿ ಅರ್ಥ ಆಗಿದೆಯಲ್ಲ. ಸೊ ಅರ್ಥ ಆಗಿದ್ರೆ ಒಂದು ಮಾಹಿತಿಯನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಹಾಗಾದರೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.